ನಮಸ್ತೆ ಕರ್ನಾಟಕ 1 ಟಿವಿಗೆ ಸ್ವಾಗತ. ಕನ್ನಡ ನಾಡು ಕಂಡ ಅಪರೂಪದ ಸಂಗೀತ ನಿರ್ದೇಶಕ ಎಂದ್ರೆ ನಾದಬ್ರಹ್ಮ ಹಂಸಲೇಖ. ಸಂಗೀತದಲ್ಲಿ ಸಾಧನೆ ಮಾಡಬೇಕೆಂಬ ಸಾವಿರಾರು ಯುವ ಪ್ರತಿಭೆಗಳಿಗೆ ಸ್ಫೂರ್ತಿಯಾಗಿರುವಂತಹ ಹಂಸಲೇಖ ಈಗ ಚಲನಚಿತ್ರ ನಿರ್ದೇಶನಕ್ಕೆ ಮುಂದಾಗಿದ್ದು, ಇವರ ಸಿನಿಮಾ ಚಿತ್ರೀಕರಣಕ್ಕೆ ಸಿಎಂ ಸಿದ್ದರಾಮಯ್ಯ ಚಾಲನೆ ನೀಡುವ ಮೂಲಕ ಶುಭ ಹಾರೈಸಿದ್ದಾರೆ. ಸ್ಯಾಂಡಲ್ವುಡ್ನ ಹೆಸರಾಂತ ಸಂಗೀತ ನಿರ್ದೇಶಕ ಹಂಸಲೇಖ ತಮ್ಮ 74ನೇ ವಯಸ್ಸಿನಲ್ಲೂ ಕೂಡ ಉತ್ಸಾಹ ಜೋಶನ್ನ ಕಳೆದುಕೊಳ್ಳದೆ ಡೈರೆಕ್ಷನ್ ಮಾಡುವುದಕ್ಕೆ ಸಜ್ಜಾಗಿದ್ದಾರೆ. ಜೂನ್ 23ರಂದು ಹಂಸಲೇಖ ಅವರ ಜನ್ಮದಿನ ಆಯಿತು. ಆ ದಿನವೇ ನಾದಬ್ರಹ್ಮ ತಮ್ಮ ಮೊದಲ ಚಿತ್ರವನ್ನ ಲಾಂಚ್ ಮಾಡಿದ್ದಾರೆ. ಹಂಸಲೇಖ ನಿರ್ದೇಶನದ ಚೊಚ್ಚಲ ಸಿನಿಮಾಗೆ ಓಕೆ ಎಂಬ ಟೈಟಲ್ ಕೊಡಲಾಗಿದೆ. ಇದೊಂದು ಸಾಮಾಜಿಕ ಸಮಸ್ಯೆಯನ್ನ ಆಧರಿಸಿದ ಕಥೆ ಎಂದು ಹೇಳಲಾಗ್ತಿದೆ. ಈ ಹಿಂದೆ ನಾದಬ್ರಹ್ಮ ಹಂಸಲೇಖ ಅವರು ಗಿಟಾರ್ ಸಿನಿಮಾವನ್ನ ನಿರ್ದೇಶನ ಮಾಡುವುದಾಗಿ ತಿಳಿಸಿದ್ರು. ಅದೊಂದು ಪ್ಯಾನ್ ವರ್ಲ್ಡ್ ಮೂವಿ ಆಗ್ಲಿದೆ ಅಂತಾನು ಕೂಡ ಹೇಳಿದ್ರು. ಆದ್ರೆ ಈಗ ಗಿಟಾರ್ ಚಿತ್ರಕ್ಕೂ ಮುನ್ನ ಓಕೆ ಸಿನಿಮಾ ನಿರ್ದೇಶಿಸ್ತಾ ಇದ್ದಾರೆ. ನಾಗೇಶ್ ವಾಸ್ಟರ್ ಮತ್ತು ಸೂರ್ಯ ಪ್ರಕಾಶ್ ಈ ಚಿತ್ರದ ನಿರ್ಮಾಪಕರಾಗಿದ್ದು, ಆಕಾಂಕ್ಷ ಪ್ರೊಡಕ್ಷನ್ ಮತ್ತು ಐದನಿ ಎಂಟರ್ಟೈನ್ಮೆಂಟ್ ಲಾಂಛನದಲ್ಲಿ ಓಕೆ ಸಿನಿಮಾ ಮೂಡಿ ಬರಲಿದೆ. ಇನ್ನು ಜೂನ್ 23ರಂದು ನಡೆದ ಓಕೆ ಚಿತ್ರದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಹಂಸಲೇಖ, ನಾನು ನಿರ್ದೇಶಕನಾಗಬೇಕು ಅಂತಲೇ ಬಂದೆ. ಆದ್ರೆ ನಿರ್ದೇಶಕ ಆಗುವ ಬದಲು ಬೇರೆಯವರಿಗೆ ಬೆಂಬಲ ನೀಡ್ತಾ ಅವರನ್ನ ಮೇಲೆ ತರುವ ಪ್ರಯತ್ನದಲ್ಲಿ ಮುಳುಗಿದೆ. ನಿರ್ದೇಶಕನಾಗುವ ಕನಸು ಈಡೇರದೆಯೇ ನನ್ನ ಬದುಕು ಮುಗಿಯಿತೇನೋ ಅಂತ ಅನ್ಕೊಂಡಿದ್ದೆ. ಆದ್ರೆ ಚಂದನವನ ತನ್ನ ಕನಸನ್ನ ಇಂದು ನನಸಾಗಿಸ್ತಾ ಇದೆ ಅಂತ ಹೇಳಿದ್ರು. ನೀವು ಈ ಚಂದನವನದ ಒಂದು ಯೌವನ ಈ ಸುದ್ದಿಗೋಷ್ಠಿಗೆ ನಟ ರವಿಚಂದ್ರನ್ ಮುಖ್ಯ ಅತಿಥಿಯಾಗಿ ಆಗಮಿಸಿದ್ದು ಚಿತ್ರಕ್ಕೆ ಶುಭ ಕೋರಿದ್ರು. ನನ್ನನ್ನ ಪರದೆ ಮೇಲೆ ರಾಜನಾಗಿ ಮೆರವಣಿಗೆ ಮಾಡಿಸಿದ್ದು ನೀವೇ. ನಾನು ಪರದೆಯಲ್ಲಿ ಮೆರೆದಿದ್ರೆ ಅದಕ್ಕೆ ನೀವು ಮತ್ತು ನಿಮ್ಮ ಹಾಡುಗಳು ಕಾರಣ. ಹಂಸಲೇಖ ನನಗೆ ಸಿಕ್ಕಿದ್ದು ವಿಧಿ ಬರಹದಿಂದ. ನನ್ನ ಮತ್ತು ಹಂಸಲೇಖ ಸ್ನೇಹದಲ್ಲಿ ಲೆಕ್ಕಾಚಾರ ಇರಲಿಲ್ಲ. ಈಗ ಅವರು ನಿರ್ದೇಶನ ಮಾಡಲು ಬಂದಿದ್ದಾರೆ. ಏನೇ ಮಾಡಿದ್ರು ಹಂಸಲೇಖ ಅವರೇ ನನ್ನ ಹೃದಯ ಬಡಿತ, ನನ್ನ ಹಾರ್ಟ್ ಬೀಟ್ ನೀವು. ನಿಮ್ಮ ನಿರ್ದೇಶನದ ಪ್ರಯತ್ನಕ್ಕೆ ಗೆಲುವು ಸಿಗಲಿ. ನಾನು ಮಾತ್ರ ಅಲ್ಲ, ಇಡೀ ಕರ್ನಾಟಕದ ಜನತೆ ಕೂಡ ನಿಮ್ಮ ಜೊತೆಗಿರುತ್ತೆ ಅಂತ ರವಿಚಂದ್ರನ್ ಅವರು ಹಾರೈಸಿದ್ರು. ಇಲ್ಲಿಯವರೆಗೂ ನಾದಬ್ರಹ್ಮ ಹಂಸಲೇಖ ಸಂಗೀತ ನಿರ್ದೇಶನದಿಂದಲೇ ಪ್ರಖ್ಯಾತಿ ಪಡೆದವರು. ಈಗ ಅವರ ಚೊಚ್ಚಲ ಸಿನಿಮಾದ ಚಿತ್ರೀಕರಣಕ್ಕೆ ಚಾಲನೆ ಸಿಕ್ಕಿದೆ. ಇಷ್ಟು ದಿನ ಸಂಗೀತ ನಿರ್ದೇಶನ ಮಾಡ್ತಾ ಇದ್ದಂತ ಹಂಸಲೇಖ ಅವರ ಡೈರೆಕ್ಷನ್ ನಲ್ಲಿ ಮೂಡಿ ಬರಲಿರುವ ಓಕೆ ಚಿತ್ರ ಹೇಗಿರಲಿದೆ ಎನ್ನುವುದನ್ನ ಕಾದ್ ನೋಡ್ಬೇಕಿದೆ. ಇದಾಗಿತ್ತು ನಾದಬ್ರಹ್ಮ ಹಂಸಲೇಖ ಅವರ ಓಕೆ ಸಿನಿಮಾದ ಸಂಗತಿ. ಇನ್ನೊಂದು ಸಂಚಿಕೆಯಲ್ಲಿ ಮತ್ತಷ್ಟು ವಿಚಾರಗಳೊಂದಿಗೆ ಬರ್ತೇವೆ. ಇದು 1 ಟಿವಿ.